ಇನ್ನು ಬಿವೈ ವಿಜಯೇಂದ್ರ ಅವರು ಮಾಡಿರುವಂತಹ ಟೀಕೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ. ವಿಜಯೇಂದ್ರ ಅವರು ಫ್ರೀ ಹೇರ್ ಕಟ್ ಆಫರ್ಗೆ ಮಧು ಬಂಗಾರಪ್ಪ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಉದ್ದದ ಹೇರ್ ಸ್ಟೈಲ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ ಶಿಕ್ಷಣ ಸಚಿವರು. ಅಬ್ದುಲ್ ಕಲಾಂ ಹೇರ್ ಸ್ಟೈಲ್ ಬಗ್ಗೆ ಬಿಜೆಪಿಯವರು ಮಾತನಾಡ್ತಿದ್ರ ಪ್ರಶ್ನೆ ಮಾಡಿದ್ದಾರೆ. ಕೋವಿಡ್ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗಡ್ಡ ಬಿಟ್ಟಿದ್ರು, ಆ ಬಗ್ಗೆ ಮಾತನಾಡಿದ್ರ. ನನ್ನ ಹೇರ್ ಸ್ಟೈಲ್ ವಿಚಾರ ಅವ್ರಿಗೆ ಯಾಕೆ ಬೇಕು, ಅದು ನನ್ನ ಪರ್ಸನಲ್. ಹೇರ್ ಕಟ್ ಅನ್ನ ಮಾಡ್ಲಿಕ್ಕೆ ಯಾರು ಬರ್ತಾರೋ ಬರ್ಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ನಾನು ಟೈಮ್ ಅನ್ನ ಕೊಟ್ಟಾಗ ಬಂದು ಕಟಿಂಗ್ ಮಾಡಬೇಕವರು ಅಂತ ಹೇಳಿ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ನನ್ನ ಕೂದಲು ಚೆನ್ನಾಗಿದೆ, ಮೆದುಳು ಕೂಡ ಚೆನ್ನಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಮಧು ಬಂಗಾರಪ್ಪ ಅವರು ಟಾಂಗ್ ಕೊಟ್ಟಿದ್ದು ಹೀಗೆ. ಈ ಮೂಲಕ ಇಬ್ಬರ ನಡುವೆ ಹೇರ್ ಸ್ಟೈಲ್ನ ವಾರ್ ತಾರಕಕ್ಕೇರಿರುವಂತಹದ್ದು. ವಿಜಯೇಂದ್ರ ಅವರು ಕಾಲೆಳೆದದ್ದಕ್ಕೆ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು. ಬಿಜೆಪಿ ಅವರಿಗೆ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು ಬಿಜೆಪಿ ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ. 26ರಿಂದ 6ಕ್ಕೆ ಬರ್ತಾರೆ ಬಿಜೆಪಿ ಅವರು MP ಚುನಾವಣೆಯಲ್ಲಿ ಬರೆದಿಟ್ಕೊಂಡು. ಇದೆಲ್ಲ ಬಿಡಬೇಕಿದ್ದನ್ನ. ಈ ವ್ಯಕ್ತಿಗತವಾದ ಹಾಸನ್ ಬಗ್ಗೆ ಎಷ್ಟು ರಾಡಿಯಾಗಿದೆ. ನಾನು ಮಾತಾಡೋದೇ ಇಲ್ಲ, ಪ್ರಶ್ನೆನೇ ತಗೊಳ್ಳಲ್ಲ ನಾನು. ಅದಕ್ಕೆಲ್ಲ ಕಾನೂನಿದೆ. ಒಬ್ಬ ಬಿಜೆಪಿ ರಾಜ್ಯಾಧ್ಯಕ್ಷ ಒಂದು ಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು. ಈಗ ಮಾನ್ಯ ನರೇಂದ್ರ ಮೋದಿ ಅವರು ಇದು ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು, ನಾನು ಬಿಟ್ಟಿದ್ದೆ. ಮರಿತಿಬ್ಬೇಗೌಡರು ಏನು ಮಾಡಿದ್ರು ಗೊತ್ತಿಲ್ಲ ನಂಗೆ ಆವಾಗ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು. ಕೆನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ತಲೆ ಬಾಚ್ಕೊಳ್ಳೋದು ಅದು ಭಾಳ ಸಮಸ್ಯೆನ ಇವತ್ತು ಬಂದು ಮಾಡಕ್ಕೆ ಹೇಳ್ರಿ. ನಾನು ಟೈಮ್ ಕೊಡ್ತೀನಿ, ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ. ಆದರೆ ಕ್ವಾಲಿಫೈ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ಬೇಕಾ? ಮೋಸ್ಟ್ಲಿ ಅವ್ರು ಮಾಡಿರೋ ಈ 40% ಕಮಿಷನಲ್ಲಿ ನನ್ನ ಹೇರ್ ಕಟ್ ಮಾಡೋದೇನು ಬೇಡ, ನನಗೆ ಬೇರೆಯವ್ರು ಮಾಡ್ತಾರೆ ಅದನ್ನು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ತೀನಿ, ಒಂದು ನಿಮಿಷ. ಇಲ್ಲ ಇದೊಂದು ಮಜಾ ಇದೆ. ಮರಿತಿಬ್ಬೇಗೌಡ್ರಿಗೆ ನಾನು ಹೇಳಿದ್ದೆ ಅದನ್ನ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮೊದಲ ಬಾರಿ ಸಚಿವರಾಗಿದ್ದಾರೆ. ಎಲ್ಲ ಟೀಕೆಗಳಿಗೂ ಉತ್ತರವನ್ನು ಕೊಡಬೇಕು ಅಂತೂ ಏನಿಲ್ಲ. ಈಗ SSLC ರಿಸಲ್ಟ್ ತುಂಬ ಕಡಿಮೆ ಆಗಿದೆ, ಅದ್ರ ಬಗ್ಗೆ ರಿಪ್ಲೈ ಮಾಡಬೇಕು. ಬಟ್ ಹೇರ್ ಸ್ಟೈಲ್ ವಿಚಾರಕ್ಕೆ ಆಡಳಿತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಡಳಿತ ನಡೆಸೋರನ್ನು ಟೀಕೆ ಮಾಡುವಂತಹದ್ದು, ಟಿಪ್ಪಣಿ ಮಾಡುವಂತಹದ್ದು ಸಹಜ. ಇಂಥ ವಿಚಾರಗಳಿಗೆ ಉತ್ತರವನ್ನು ಕೊಡ್ತಾ ಹೋದರೆ ಅದು ಮತ್ತಷ್ಟು ಡ್ರ್ಯಾಗ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಶಿಕ್ಷಣ ಸಚಿವರು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರ ನಡುವೆ ಈ ಹೇರ್ ಸ್ಟೈಲ್ ವಿಚಾರಕ್ಕೆ ಟಾಕ್ ವಾರ್ ಜೋರಾಗ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾತನಾಡಿದ್ರು ಅಂತ. ಪ್ರೇಮ್, ನೀವು ಆಗಲೇ ಹೇಳಿದಂತೆ ಶಿಕ್ಷಣ ಸಚಿವರಿಗೆ ವಿರೋಧ ಪಕ್ಷಗಳು ಸಹಜವಾಗಿ ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಮಾತನಾಡುವಂಥದ್ದು, ಶಿಕ್ಷಣ ಸಚಿವರಂತಲ್ಲ ಬೇರೆ ಎಲ್ಲರಿಗೂ ಕೂಡ ಈ ರೀತಿಯಾಗಿ ಮಾತಾಡುವಂಥದ್ದು ಸಹಜ. ಆದರೆ ಅದನ್ನು ಬೆಳೆಸುವಂತಹ ಪ್ರಕ್ರಿಯೆಗಳ ಮೇಲೆ ಈ ವಿಚಾರ ನಿಂತಿರುತ್ತೆ. ಈಗ ಮತ್ತೆ ಈ ವಿವಾದ ಮತ್ತೆ ಬೆಳೆಸುವಂಥ ಕ್ರಿಯೆಗಳು ಕೂಡ ಈಗ ಮುಂದುವರೆದಿರುವಂಥದ್ದು. ಈಗ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಧು ಬಂಗಾರಪ್ಪನವರು ಪ್ರಧಾನಮಂತ್ರಿ ಮೋದಿಯವರು ಕೋವಿಡ್ನ ಸಂದರ್ಭದಲ್ಲಿ ಬಿಟ್ಟಿದ್ದಂಥ ಉದ್ದದ ಗಡ್ಡದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಜೊತೆಗೆ ಅಬ್ದುಲ್ ಕಲಾಂ ಅವರ ಹೇರ್ ಸ್ಟೈಲ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅಲ್ಲಿಗೆ ಇಶ್ಯೂ ಮತ್ತೊಂದಿಷ್ಟು ಕಂಟಿನ್ಯೂ ಆಗೋದಕ್ಕೆ ಮತ್ತೊಂದಿಷ್ಟು ಪುಷ್ಟಿಯನ್ನು ಇವರೇ ಕೊಟ್ಟಂತಾಗಿರುವಂಥದ್ದು. ಮೈಸೂರಿನಲ್ಲಿ ಅಂದರೆ ತಮ್ಮ ಹೇರ್ ಸ್ಟೈಲ್ಗೆ ಸಮರ್ಥನೆಯನ್ನು ಮಾಡ್ತಾ, ತಾವು ಇಂಥದ್ದೊಂದು ಹೇರ್ ಸ್ಟೈಲ್ ಬಿಟ್ಟಿರೋದಕ್ಕೆ ಸಮರ್ಥನೆಯನ್ನು ಮಾಡ್ತಾ, ಹಿಂದೆ ಅಬ್ದುಲ್ ಕಲಾಂ ಅವರು ಬಿಟ್ಟಂಥ ಸಂದರ್ಭದಲ್ಲಿ ಬಿಜೆಪಿಯವರು ಪ್ರಶ್ನೆ ಮಾಡಲಿಲ್ಲ, ನರೇಂದ್ರ ಮೋದಿ ಅವರು ಗಡ್ಡವನ್ನು ಬಿಟ್ಟಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಲಿಲ್ಲ. ನನ್ನ ಗಡ್ಡದ ಬಗ್ಗೆ, ನನ್ನ ಹೇರ್ ಸ್ಟೈಲ್ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತೀರಾ ಅನ್ನುವಂಥದ್ದು. ಪ್ರಮುಖವಾಗಿ ಅವರು ಹೇಳ್ತಾ ಇರುವಂಥದ್ದು 40% ಕಮಿಷನನ್ನು ಹೊಡೆದಿರುವಂಥವರಿಂದ ಅವರಿಗೆ ಈ ಥರದೊಂದು ಕೆಲಸ ಏನು ಬೇಕಾಗಿಲ್ಲ. ಮತ್ತು ಯಾರಾದರೂ ಒಬ್ಬರು ನನ್ನನ್ನು ಕಟಿಂಗ್ ಮಾಡೋಕ್ಕೆ ಬರ್ತೀನಿ ಅನ್ನೋದಾದರೆ ನಾನು ಮೊದಲು ಅವ್ರನ್ನ ನನ್ನ ಟೈಮನ್ನು ಅವರು ತೆಗೆದುಕೊಳ್ಳಿ. ಈ ರೀತಿಯಾಗಿ ವಿವಾದ ಮತ್ತೊಂದು ಅಂಚಿಗೆ ಕಂಟಿನ್ಯೂ ಆಗುವಂಥ ಲಕ್ಷಣದ ರೀತಿಯಲ್ಲೇ ಇವತ್ತು ಮೈಸೂರಿನಲ್ಲಿ ಮಧು ಬಂಗಾರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಅಲ್ಲಿಗೆ ಪ್ರತಿ ಹೇಳಿಕೆಗೆ ಮತ್ತೊಂದು ಹೇಳಿಕೆಗೆ ಕಂಟಿನ್ಯೂ ಆಗೋದಕ್ಕೆ ಈಗೊಂದು ಮತ್ತೊಂದು ಅವಕಾಶ ಆಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.